ಜೈಲಲ್ಲಿ ಕೈದಿಗಳಿಗೆ ರಾಜಾತಿಥ್ಯದ ಆರೋಪದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಏನ್ ಬೇಕಾದ್ರೂ ಆಗುತ್ತೆ ಅಂತ ಜಗದೀಶ್ ಶೆಟ್ಟರ್ ವಾಗ್ದಾಳಿ ನಡೆಸಿದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ಸಂಸದ ಜಗದೀಶ್ ಶೆಟ್ಟರ್ ಅವರ ಆರೋಪ ಇದು. ಅಲ್ಪಸಂಖ್ಯಾತರ ತುಷ್ಟೀಕರಣ ಹೆಚ್ಚಾಗಿ ನಡೆಯುತ್ತೆ. ಜೈಲಲ್ಲಿ ಭಯೋತ್ಪಾದಕರಿಗೆ ರಾಜಾತಿಥ್ಯವನ್ನ ಕೊಡ್ತಾರೆ. ಅಕ್ರಮ ಚಟುವಟಿಕೆಗಳು ನಡೆಯುವಂತೆ ಮಾಡಿದ್ದಾರೆ. ಜೈಲಾಧಿಕಾರಿಗಳೇ ರಾಜಾತಿಥ್ಯವನ್ನ ನೀಡ್ತಾ ಇದ್ದಾರೆ. ಸರ್ಕಾರ ಕೂಡಲೇ ಎಚ್ಚೆತ್ತು ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತ ಹುಬ್ಬಳ್ಳಿಯಲ್ಲಿ ಮಾಜಿ ಸಿಎಂ ಹಾಲಿ ಸಂಸದ ಜಗದೀಶ್ ಶೆಟ್ಟರ್ ಒತ್ತಾಯ ಮಾಡಿದ್ದಾರೆ. ನೋಡ್ರಿ, ಈ ಸಿದ್ದರಾಮಯ್ಯ ಸರ್ಕಾರ ಹೆಂಗಿದೆ ಅಂದರೆ ಏನು ಬೇಕೋ ಅದು ನಡೀತದೆ. ಮತ್ತು ಅದರಲ್ಲಿ ಅಲ್ಪಸಂಖ್ಯಾತರ ವಿಷಯ ಬಂದರೆ ಅಪೀಸ್ಮೆಂಟ್ ಸ್ಟಾರ್ಟ್ ಆಗ್ತದೆ. ಇವತ್ತು ಪರಪ್ಪನ ಅಗ್ರಹಾರ ಅಂದರೆ ಅಕ್ರಮಗಳ ಒಂದು ಸರಮಾಲಿನ್ಯ ಆಗಿದೆ. ಆ ಪರಪ್ಪನ ಅಗ್ರಹಾರ ಎಷ್ಟೋ ಜನ ಇಶ್ಯೂಗಳು ಬರ್ತವೆ. ಈಗ ತಸ್ಕರೆ ಕೋಯಿಬಾ ಏನದಲ್ಲ, ಲಷ್ಕರ್ ಕೋಯಿಬಾ ಅವರು ಉಗ್ರಗಾಮಿಗಳು ಏನು ಅಲ್ಲಿದ್ದಾರೆ. ಅವರು ಮೊಬೈಲ್ಗೆ ಅವ್ರಿಗೆ ಸಿಗುವಂಥದ್ದು, ಮೊಬೈಲ್ ಮುಖಾಂತರ ಮಾತಾಡುವಂಥದ್ದು ಎಲ್ಲವೂ ಆ್ಯಕ್ಟಿವಿಟೀಸ್ ನಡೆದಾವಂತಂದರೆ ಇಟ್ ಶೋಸ್ ದ ವೀಕ್ನೆಸ್ ಆಫ್ ದಿ ಸ್ಟೇಟ್ ಗೌರ್ಮೆಂಟ್. ಸ್ಟೇಟ್ ಗೌರ್ಮೆಂಟು ಭಾಳ ವೀಕ್ ಆಗಿದೆ, ದುರ್ಬಲ ಆಗಿದೆ. ಅದರಿಂದ ಇವೆಲ್ಲ ನಡೀತಾ ಇದೆ. ಮತ್ತು ಯಾವ ಅಧಿಕಾರಿ, ಪೊಲೀಸ್ ಅಧಿಕಾರಿಗಳು ಸಹಿತ ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ ಆಗ್ತಾ ಇಲ್ಲ. ಹೀಗಾಗಿ ಲಷ್ಕರ್ ಎ ತೊಯ್ಬಾ ಇರ್ಬೋದು ಮತ್ತು ಇನ್ನಿತರ ಕೈದಿಗಳು ಇರ್ಬೋದು, ಅವರು ರಾಜಾರೋಷವಾಗಿ ಎಲ್ಲ ರೀತಿ ಫೆಸಿಲಿಟಿ ತೊಗೊತಾ ಇದ್ದಾರೆ ಮತ್ತು ಎಲ್ಲ ಅಕ್ರಮ ಚಟುವಟಿಕೆ ನಡೀತಾ ಇದೆ. ಜಗದೀಶ್ ಶೆಟ್ಟರ್ ಅವರ ಮಾತನ್ನ ತಾವು ಗಮನಿಸ್ತಾ ಇದ್ರಿ. ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನು ನಡೆಸ್ತಾ ಇದ್ರು. ಸಿದ್ದರಾಮಯ್ಯ ಸರ್ಕಾರದಲ್ಲಿ ಏನ್ ಬೇಕಾದ್ರೂ ಆಗುತ್ತೆ ಅಂತ ಜಗದೀಶ್ ಶೆಟ್ಟರ್ ಅವರು ಆರೋಪವನ್ನ ಮಾಡ್ತಾ ಇದ್ರು. ಉಗ್ರಗಾಮಿಗಳಿಗೆ ಜೈಲಲ್ಲಿ ರಾಜಾತಿಥ್ಯ ಸಿಗ್ತಾ ಇದೆ. ಇದು ಜೈಲಾಧಿಕಾರಿಗಳಿಂದನೇ ಆಗ್ತಾ ಇರೋದು. ಅಂತವರ ವಿರುದ್ಧ ಕ್ರಮ ತಗೋಬೇಕು ಅಂತ ಹೇಳಿದ್ದಾರೆ. ಇನ್ನ ಈ ಸರ್ಕಾರ ಅಲ್ಪಸಂಖ್ಯಾತರ ತುಷ್ಟೀಕರಣಕ್ಕೆ ಏನ್ ಬೇಕಾದ್ರೂ ಮಾಡೋದಕ್ಕೆ ಹೆಸೋದಿಲ್ಲ. ಆ ರೀತಿಯ ಒಂದು ಸರ್ಕಾರ ಇದೆ ಈಗ. ಯಾರು ಇಂಥ ವ್ಯವಸ್ಥೆಯನ್ನ ಮಾಡಿಕೊಡ್ತಾ ಇದ್ದಾರೋ ಜೈಲು ಒಳಗಡೆ, ಅಂತವ್ರ ವಿರುದ್ಧ ಸರ್ಕಾರ ಕೂಡಲೇ ಕ್ರಮ ತಗೋಬೇಕು ಅಂತ ಆಗ್ರಹಿಸಿದ್ದಾರೆ ಜಗದೀಶ್ ಶೆಟ್ಟರ್. ಇನ್ನು ಬೆಂಗಳೂರು ಜೈಲಲ್ಲಿ ಕೈದಿಗಳಿಗೆ ರಾಜಾತಿಥ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡಲೇ ಪರಿಶೀಲನೆ ನಡೆಸಿ ವರದಿಯನ್ನ ನೀಡುವಂತೆ ಸೂಚನೆ ನೀಡಿದ್ದಾರೆ. ಪರಿಶೀಲನೆಗೆ ಎಡಿಜಿಪಿ ದಯಾನಂದ್ ಸೂಚನೆ ನೀಡಿರೋದು. ರಾಜ್ಯ ಬಂದಿಖಾನೆ ಎಡಿಜಿಪಿ ಆಗಿರುವಂತಹ ದಯಾನಂದ್ ಕೂಡಲೇ ಪರಿಶೀಲನೆ ನಡೆಸಿ ವರದಿಯನ್ನ ನೀಡುವಂತೆ ಸೂಚಿಸಿದ್ದಾರೆ. ರಿಪಬ್ಲಿಕ್ ಕನ್ನಡದ ವರದಿಯ ಬೆನ್ನಲ್ಲೇ ಪರಿಶೀಲನೆಗೆ ಸೂಚನೆ ಕೊಟ್ಟಿರೋದು. ಜೈಲಲ್ಲಿ ಉಮೇಶ್ ರೆಡ್ಡಿ, ತರುಣ್ ಉಗ್ರನಿಗೆ ರಾಜಾತಿಥ್ಯ, ಈ ರಾಜಾತಿಥ್ಯದ ಬಗ್ಗೆ ವಿಸ್ತೃತ ವರದಿಯನ್ನ ಮಾಡಿದ್ದು ನಿಮ್ಮ ರಿಪಬ್ಲಿಕ್ ಕನ್ನಡ. ರಿಪಬ್ಲಿಕ್ ಕನ್ನಡದ ವರದಿಯ ಬೆನ್ನಲ್ಲೇ ಅಲರ್ಟ್ ಆಗಿದ್ದಾರೆ ಎಡಿಜಿಪಿ. ಬಂದಿಖಾನೆ ಎಡಿಜಿಪಿ ದಯಾನಂದ್ ಈಗ ತನಿಖೆ ನಡೆಸೋದಕ್ಕೆ ಸೂಚನೆ ಕೊಟ್ಟಿದ್ದಾರೆ. ಪರಿಶೀಲಿಸಿ ವರದಿಯನ್ನ ನೀಡಿ ಅಂತ ಎಡಿಜಿಪಿ ದಯಾನಂದ್ ಸೂಚನೆ ಕೊಟ್ಟಿರೋದು. ಜೈಲಲ್ಲಿ ಕೈದಿಗಳಿಗೆ ರಾಜಾತಿಥ್ಯದ ಆರೋಪದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಏನ್ ಬೇಕಾದ್ರೂ ಆಗುತ್ತೆ ಅಂತ ಜಗದೀಶ್ ಶೆಟ್ಟರ್ ವಾಗ್ದಾಳಿ ನಡೆಸಿದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ಸಂಸದ ಜಗದೀಶ್ ಶೆಟ್ಟರ್ ಅವರ ಆರೋಪ ಇದು. ಅಲ್ಪಸಂಖ್ಯಾತರ ತುಷ್ಟೀಕರಣ ಹೆಚ್ಚಾಗಿ ನಡೆಯುತ್ತೆ. ಜೈಲಲ್ಲಿ ಭಯೋತ್ಪಾದಕರಿಗೆ ರಾಜಾತಿಥ್ಯವನ್ನ ಕೊಡ್ತಾರೆ. ಅಕ್ರಮ ಚಟುವಟಿಕೆಗಳು ನಡೆಯುವಂತೆ ಮಾಡಿದ್ದಾರೆ. ಜೈಲಾಧಿಕಾರಿಗಳೇ ರಾಜಾತಿಥ್ಯವನ್ನ ನೀಡ್ತಾ ಇದ್ದಾರೆ. ಸರ್ಕಾರ ಕೂಡಲೇ ಎಚ್ಚೆತ್ತು ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತ ಹುಬ್ಬಳ್ಳಿಯಲ್ಲಿ ಮಾಜಿ ಸಿಎಂ ಹಾಲಿ ಸಂಸದ ಜಗದೀಶ್ ಶೆಟ್ಟರ್ ಒತ್ತಾಯ ಮಾಡಿದ್ದಾರೆ. ನೋಡ್ರಿ, ಈ ಸಿದ್ದರಾಮಯ್ಯ ಸರ್ಕಾರ ಹೆಂಗಿದೆ ಅಂದರೆ ಏನು ಬೇಕೋ ಅದು ನಡೀತದೆ. ಮತ್ತು ಅದರಲ್ಲಿ ಅಲ್ಪಸಂಖ್ಯಾತರ ವಿಷಯ ಬಂದರೆ ಅಪೀಸ್ಮೆಂಟ್ ಸ್ಟಾರ್ಟ್ ಆಗ್ತದೆ. ಇವತ್ತು ಪರಪ್ಪನ ಅಗ್ರಹಾರ ಅಂದರೆ ಅಕ್ರಮಗಳ ಒಂದು ಸರಮಾಲಿನ್ಯ ಆಗಿದೆ. ಆ ಪರಪ್ಪನ ಅಗ್ರಹಾರ ಎಷ್ಟೋ ಜನ ಇಶ್ಯೂಗಳು ಬರ್ತವೆ. ಈಗ ತಸ್ಕರೆ ಕೋಯಿಬಾ ಏನದಲ್ಲ, ಲಷ್ಕರ್ ಕೋಯಿಬಾ ಅವರು ಉಗ್ರಗಾಮಿಗಳು ಏನು ಅಲ್ಲಿದ್ದಾರೆ. ಅವರು ಮೊಬೈಲ್ಗೆ ಅವ್ರಿಗೆ ಸಿಗುವಂಥದ್ದು, ಮೊಬೈಲ್ ಮುಖಾಂತರ ಮಾತಾಡುವಂಥದ್ದು ಎಲ್ಲವೂ ಆ್ಯಕ್ಟಿವಿಟೀಸ್ ನಡೆದಾವಂತಂದರೆ ಇಟ್ ಶೋಸ್ ದ ವೀಕ್ನೆಸ್ ಆಫ್ ದಿ ಸ್ಟೇಟ್ ಗೌರ್ಮೆಂಟ್. ಸ್ಟೇಟ್ ಗೌರ್ಮೆಂಟು ಭಾಳ ವೀಕ್ ಆಗಿದೆ, ದುರ್ಬಲ ಆಗಿದೆ. ಅದರಿಂದ ಇವೆಲ್ಲ ನಡೀತಾ ಇದೆ. ಮತ್ತು ಯಾವ ಅಧಿಕಾರಿ, ಪೊಲೀಸ್ ಅಧಿಕಾರಿಗಳು ಸಹಿತ
ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ ಆಗ್ತಾ ಇಲ್ಲ. ಹೀಗಾಗಿ ಲಷ್ಕರ್ ಇ ತೊಯ್ಬಾ ಇರ್ಬೋದು ಮತ್ತು ಇನ್ನಿತರ ಕೈದಿಗಳು ಇರ್ಬೋದು, ಅವರು ರಾಜಾರೋಷವಾಗಿ ಎಲ್ಲ ರೀತಿ ಫೆಸಿಲಿಟಿ ತೊಗೊತಾ ಇದ್ದಾರೆ ಮತ್ತು ಎಲ್ಲ ಅಕ್ರಮ ಚಟುವಟಿಕೆ ನಡೀತಾ ಇದೆ. ಜಗದೀಶ್ ಶೆಟ್ಟರ್ ಅವರ ಮಾತನ್ನ ತಾವು ಗಮನಿಸ್ತಾ ಇದ್ರಿ. ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನು ನಡೆಸ್ತಾ ಇದ್ರು. ಸಿದ್ದರಾಮಯ್ಯ ಸರ್ಕಾರದಲ್ಲಿ ಏನ್ ಬೇಕಾದ್ರೂ ಆಗುತ್ತೆ ಅಂತ ಜಗದೀಶ್ ಶೆಟ್ಟರ್ ಅವರು ಆರೋಪವನ್ನ ಮಾಡ್ತಾ ಇದ್ರು. ಉಗ್ರಗಾಮಿಗಳಿಗೆ ಜೈಲಲ್ಲಿ ರಾಜಾತಿಥ್ಯ ಸಿಗ್ತಾ ಇದೆ, ಇದು ಜೈಲಾಧಿಕಾರಿಗಳಿಂದನೇ ಆಗ್ತಾ ಇರೋದು, ಅಂತವರ ವಿರುದ್ಧ ಕ್ರಮ ತಗೋಬೇಕು ಅಂತ ಹೇಳಿದ್ದಾರೆ. ಇನ್ನ ಈ ಸರ್ಕಾರ ಅಲ್ಪಸಂಖ್ಯಾತರ ತುಷ್ಟೀಕರಣಕ್ಕೆ ಏನ್ ಬೇಕಾದ್ರೂ ಮಾಡೋದಕ್ಕೆ ಹೆಸೋದಿಲ್ಲ, ಆ ರೀತಿಯ ಒಂದು ಸರ್ಕಾರ ಇದೆ ಈಗ. ಯಾರು ಇಂಥ ವ್ಯವಸ್ಥೆಯನ್ನ ಮಾಡಿಕೊಡ್ತಾ ಇದ್ದಾರೋ ಜೈಲು ಒಳಗಡೆ, ಅಂತವರ ವಿರುದ್ಧ ಸರ್ಕಾರ ಕೂಡಲೇ ಕ್ರಮ ತಗೋಬೇಕು ಅಂತ ಆಗ್ರಹಿಸಿದ್ದಾರೆ ಜಗದೀಶ್ ಶೆಟ್ಟರ್. ಇನ್ನ ಬೆಂಗಳೂರು ಜೈಲಲ್ಲಿ ಖೈದಿಗಳಿಗೆ ರಾಜಾತಿಥ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡಲೇ ಪರಿಶೀಲನೆ ನಡೆಸಿ ವರದಿಯನ್ನ ನೀಡುವಂತೆ ಸೂಚನೆ ನೀಡಿದ್ದಾರೆ. ಪರಿಶೀಲನೆಗೆ ಎಡಿಜಿಪಿ ದಯಾನಂದ್ ಸೂಚನೆ ನೀಡಿರೋದು. ರಾಜ್ಯ ಬಂದಿಖಾನೆ ಎಡಿಜಿಪಿ ಆಗಿರುವಂತಹ ದಯಾನಂದ್ ಕೂಡಲೇ ಪರಿಶೀಲನೆ ನಡೆಸಿ ವರದಿಯನ್ನ ನೀಡುವಂತೆ ಸೂಚಿಸಿದ್ದಾರೆ. ರಿಪಬ್ಲಿಕ್ ಕನ್ನಡದ ವರದಿಯ ಬೆನ್ನಲ್ಲೇ ಪರಿಶೀಲನೆಗೆ ಸೂಚನೆ ಕೊಟ್ಟಿರೋದು. ಜೈಲಲ್ಲಿ ಉಮೇಶ್ ರೆಡ್ಡಿ, ತರುಣ್ ಉಗ್ರನಿಗೆ ರಾಜಾತಿಥ್ಯ, ಈ ರಾಜಾತಿಥ್ಯದ ಬಗ್ಗೆ ವಿಸ್ತೃತ ವರದಿಯನ್ನ ಮಾಡಿದ್ದು ನಿಮ್ಮ ರಿಪಬ್ಲಿಕ್ ಕನ್ನಡ. ರಿಪಬ್ಲಿಕ್ ಕನ್ನಡದ ವರದಿಯ ಬೆನ್ನಲ್ಲೇ ಅಲರ್ಟ್ ಆಗಿದ್ದಾರೆ ಎಡಿಜಿಪಿ. ಬಂದಿಖಾನೆ ಎಡಿಜಿಪಿ ದಯಾನಂದ್ ಈಗ ತನಿಖೆ ನಡೆಸೋದಕ್ಕೆ ಸೂಚನೆ ಕೊಟ್ಟಿದ್ದಾರೆ. ಪರಿಶೀಲಿಸಿ ವರದಿಯನ್ನ ನೀಡಿ ಅಂತ ಎಡಿಜಿಪಿ ದಯಾನಂದ್ ಸೂಚನೆ ಕೊಟ್ಟಿರೋದು. ಜೈಲಲ್ಲಿ ಖೈದಿಗಳಿಗೆ ರಾಜಾತಿಥ್ಯದ ಆರೋಪದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಏನ್ ಬೇಕಾದ್ರೂ ಆಗುತ್ತೆ ಅಂತ ಜಗದೀಶ್ ಶೆಟ್ಟರ್ ವಾಗ್ದಾಳಿ ನಡೆಸಿದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ಸಂಸದ ಜಗದೀಶ್ ಶೆಟ್ಟರ್ ಅವರ ಆರೋಪ ಇದು. ಅಲ್ಪಸಂಖ್ಯಾತರ ತುಷ್ಟೀಕರಣ ಹೆಚ್ಚಾಗಿ ನಡೆಯುತ್ತೆ, ಜೈಲಲ್ಲಿ ಭಯೋತ್ಪಾದಕರಿಗೆ ರಾಜಾತಿಥ್ಯವನ್ನ ಕೊಡ್ತಾರೆ, ಅಕ್ರಮ ಚಟುವಟಿಕೆಗಳು ನಡೆಯುವಂತೆ ಮಾಡಿದ್ದಾರೆ, ಜೈಲಾಧಿಕಾರಿಗಳೇ ರಾಜಾತಿಥ್ಯವನ್ನ ನೀಡ್ತಾ ಇದ್ದಾರೆ, ಸರ್ಕಾರ ಕೂಡಲೇ ಎಚ್ಚೆತ್ತು ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತ ಹುಬ್ಬಳ್ಳಿಯಲ್ಲಿ ಮಾಜಿ ಸಿಎಂ ಹಾಲಿ ಸಂಸದ ಜಗದೀಶ್ ಶೆಟ್ಟರ್ ಒತ್ತಾಯ ಮಾಡಿದ್ದಾರೆ. ನೋಡ್ರಿ, ಈ ಸಿದ್ದರಾಮಯ್ಯ ಸರ್ಕಾರ ಹೆಂಗಿದೆ ಅಂದರೆ ಏನು ಬೇಕಾದ್ರೂ ನಡೀತದೆ ಮತ್ತು ಅದರಲ್ಲಿ ಅಲ್ಪಸಂಖ್ಯಾತರ ವಿಷಯ ಬಂದರೆ ಅಪೀಸ್ಮೆಂಟ್ ಸ್ಟಾರ್ಟ್ ಆಗ್ತದೆ. ಇವತ್ತು ಪರಪ್ಪನ ಅಗ್ರಹಾರ ಅಂದ್ರೆ ಅಕ್ರಮಗಳ ಒಂದು ಸರ್ಮಾಲ್ಯ ಆಗಿದೆ. ಆ ಪರಪ್ಪನ ಅಗ್ರಹಾರ ಎಷ್ಟೋ ಜನ ಇಶ್ಯೂಗಳು ಬರ್ತವೆ. ಈಗ ತಸ್ಕರೆ ಕೋಯಿಬ ಏನದಲ್ಲ